ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವಗಿರಿ ತಪ್ಪಿಸುವುದಕ್ಕೆ ಯತ್ನಿಸಿದ ಉಚ್ಚಾಟಿತ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಸಚಿವ ವಿಜಯಾನಂದ ಕಾಶಪ್ಪನವರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಜಗದ್ಗುರುಗಳು ನನಗೆ ಮಂತ್ರಿಗಿರಿ ಕೊಡಬೇಡಿ ಅಂತ ಹೇಳಿದ್ರು. ಸಿಎಂ ಡಿಕೆ ಶಿವಕುಮಾರ್ ಹತ್ರ ಹೇಳಿದ್ರಂತೆ. ಅವರು ನನಗೆ ಹೇಳಿದ್ರು, ಈಗ ಮಂತ್ರಿ ಆಗಿದ್ದೇನೆ, ಏನ್ ಮಾಡ್ತೀರಾ? ನಾವು ರಾಜಕಾರಣಿಗಳು ಖಾದಿ ಹಾಕ್ತೀವಿ, ಅದಕ್ಕೆ ವಿಧೇಯರಾಗಿರಬೇಕು. ನಾವು ಹಾಕಿಕೊಂಡಂಥ ಬಟ್ಟೆಗೆ ವಿಧೇಯರಾಗಿರಬೇಕು. ಜಗದ್ಗುರುಗಳು ಅಂತ ಹೆಸರು ಹೇಳದೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯ ಬಗ್ಗೆ ಕಾಶಪ್ಪನವರ್ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಮಾತಾಡಿ ಏನನ್ನಾಕು ಇನ್ನೊಂದು ಅದು ಅವರು ಜಗದ್ಗುರುಗಳು ಹೋಗಿ ಏನನ್ನು ಮಾಡಬೇಡ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿಗಳು ಕೂಡ ನೋಡುವ ಅವ್ರು ಮಾಡುವ ಮುಂದಕ್ಕೆ ನೀನು ಮಾಡ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿ ಒಪ್ಪಿಸಿ ಸನ್ಮಾನ ಡಿ ಕೆ ಶಿವಕುಮಾರ್ ಯಾರ್ಯಾರು ಹೋಗಿ ಹೇಳಲ್ಲ, ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳ. ಈಗೇನ್ ಮಾಡ್ತೀಯಪ್ಪ ಜಗದ್ಗುರು, ನೀನು ಜಗದ್ಗುರು ನಿಜವಾಗ್ಲೂ ಹೇಳಕತ್ತೆ, ಸುಳ್ಳಲ್ಲ. ಎದಕ್ಕೆ ಹೋಗಿತ್ತು ಗೊತ್ತಾ? ಅರ್ಜೆಂಟ್ ನೋಡಿ ಈ ಸರ್ಕಾರ ಇರುವವರೆಗೂ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗೋದಿಲ್ಲ ಅಂತ ಪ್ರಮಾಣ ಮಾಡಿದ್ದಲ್ಲಪ್ಪ. ನಿನ್ನ ನೈತಿಕ ಮಟ್ಟ ಏನೈತಿ? ನಿನ್ನ ನೈತಿಕ ಮಟ್ಟ ಏನೈತಿ? ಯಾವ ಬಟ್ಟೆ ಹಾಕೊಂಡಿದೆ ಅದಕ್ಕೆ ವಿಧಿಯಾಗಿದೆಯಾ? ಯಾವ ಬಟ್ಟೆ ಹಾಕೊಂಡಿರ್ತೀವಲ್ಲ ನಾವು, ಈಗ ರಾಜಕಾರಣಿ ಅಂದ್ರೆ ಬಿಳೆ ಬಟ್ಟೆ ಹಾಕೊಂತೀವಿ. ಆ ಬಿಳೆ ಬಟ್ಟೆಗೆ ವಿಧೇಯ ಆಗಿರ್ಬೇಕು. ಉಪಯೋಗ ಮಾತಾಡಿ ಏನನ್ನಾಕು ಇನ್ನೊಂದು ಅದು ಅವರು